ವೀಕ್ಷಕರಿಗೆಲ್ಲ ನಮಸ್ಕಾರ. ಸ್ವಯಂ ಕಲಿಕೆ ಅಭಿಮಾನಿಗಳಿಗೆ ಸ್ವಾಗತ. ವೆಲ್ಕಮ್ ಟು ದ ಫ್ಯಾಮಿಲಿ. ವೆಲ್ಕಮ್ ಟು ಅನು ಸ್ವಯಂ ಕಲಿಕೆ. ನೋಡಿ ಕಲಿ. ಸ್ನೇಹಿತರೆ, ಇವತ್ತಿನ ದಿನ ತುಂಬಾ ಸುಲಭವಾಗಿ ಯಾವ ರೀತಿ ಮಸಾಲೆ ವಡೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ, ಬೇಕಾಗಿರೋ ವಸ್ತುಗಳು ನೋಡ್ಕೊಳ್ಳೋಣ. ಇಲ್ಲೊಂದು ನಾನು 4 ಒಣಮೆಣಸಿನಕಾಯಿ ತೆಗೆದುಕೊಂಡಿದ್ದೀನಿ. ಅಸಿಡಿಟಿ ಇದ್ರೆ ಆದಷ್ಟು ಒಣಮೆಣಸಿನಕಾಯಿ ಉಪಯೋಗಿಸ್ಲಿಕ್ಕೆ ಪ್ರಯತ್ನ ಪಡ್ರಿ. ಒಂದು 6 ಬೆಳ್ಳುಳ್ಳಿನ ನಾನು ಸಿಪ್ಪೆ ಬಿಡಿಸಿಟ್ಕೊಂಡಿದ್ದೀನಿ. 1 ಇಂಚಿನಷ್ಟು ಚಕ್ಕೆ, ಒಂದು 3 ಲವಂಗ, 1.5 ಇಂಚಿನಷ್ಟು ಶುಂಠಿ, ಸ್ವಲ್ಪ ಇಂಗು ಹಾಕೋದ್ರಿಂದ ಡೈಜೆಷನ್ ಚೆನ್ನಾಗಾಗತ್ತೆ. ಕರ್ಬೇವು 2 ಕಡ್ಡಿ, ಸಬ್ಸಿಗೆ ಸೊಪ್ಪು ಒಂದು ಇಷ್ಟು ತೆಗೆದುಕೊಂಡು ನೀಟಾಗಿ ಬಿಡಿಸಿಟ್ಕೊಂಡಿದ್ದೀನಿ. ಆನಂತರ ಕೊತ್ತಂಬರಿ ಸೊಪ್ಪು ಒಂದು 5 ರಿಂದ 6 ಕಡ್ಡಿ, ಈರುಳ್ಳಿ, ಒಂದು ಕಡಲೆಬೇಳೆನ ನಾನು 2 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ. ಇದಕ್ಕೆ ನಿಮ್ಗೆ ತುಂಬಾ ಕ್ರಿಸ್ಪಿ ಆಗಬೇಕು ಅಂದ್ರೆ ಸ್ವಲ್ಪ ಒಂದೇ 1 ಟೀ ಸ್ಪೂನ್ ಅಷ್ಟು ಅಕ್ಕಿನ ಹಾಕಿ ನೆನೆಸಿಟ್ಕೊಳ್ಳಿ. ತುಂಬಾ ಸಾಫ್ಟ್ ಆಗಬೇಕು ಅಂದ್ರೆ ಒಂದೇ 1 ಟೀ ಸ್ಪೂನ್ ಉದ್ದಿನ ಬೇಳೆನ ಹಾಕಿ ನೆನೆಸಿಟ್ಕೊಳ್ಳಿ. ಮೊದಲನೇದಾಗಿ ಮಿಕ್ಸಿ ಜಾರ್ ತೆಗೆದುಕೊಂಡು ಒಣಮೆಣಸಿನಕಾಯಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಶುಂಠಿ ಇದನ್ನೀಗೆ ಒಂದ್ಸತಿ ಡ್ರೈ ಪೌಡರ್ ಮಾಡ್ಕೊಂಡು ಬರೋಣ. ಈಗ ನೀವು ನೋಡ್ತಿದ್ದೀರಲ್ಲ, ಈ ರೀತಿ ಪೌಡರ್ ಆಗಿದೆ. ಸೊ ಇಷ್ಟಾದ್ರೆ ನಮಗ್ ಸಾಕು. ಈಗ ನಾನು ಈ ಕಡಲೆಬೇಳೆನ ಹಾಕೊಳ್ತೀನಿ. ಒಂಚೂರು ತೇವಾಂಶ ಇರಬಾರ್ದು, ನೀರೆಲ್ಲ ಹಾಕೊಳ್ಳಿಕ್ ಹೋಗ್ಬಿಡಿ. ಕಡಲೆಬೇಳೆಲಿ ಸ್ವಲ್ಪ ಹಾಕೊಂಡು ಇದನ್ನ ರುಬ್ಕೊಂಬರೋಣ. ತುಂಬಾ ನುಣ್ಣಗೂ ಬೇಡ. ಓಕೆ, ಈಗ ನೋಡ್ತಾ ಇರ್ಬೋದು, ಈ ಸಬ್ಸಿಗೆ, ಕೊತ್ತಂಬರಿ ಸೊಪ್ಪು ಮತ್ತೆ ಕರ್ಬೇವೆಲ್ಲ ಇದೆ. ಈ ಕರ್ಬೇವ್ನ ನೀವು ಹೀಗೆ ಪೌಡರ್ ಮಾಡಿ ಹಾಕೊಳ್ತೀನಿ ಅಂದ್ರು, ಮುರಿದು ಹಾಕೊಳ್ತೀನಿ ಅಂದ್ರು ಆಗತ್ತೆ. ಸೊ ಈಗ ಕರ್ಬೇವ್ ಜೊತೆಗೆ ರುಬ್ಬಿಟ್ಕೊಂಡಿರುವಂತ ಮಿಶ್ರಣನ ಹಾಕೊಳ್ತಾ ಇದ್ದೀನಿ. ನಾ ಹೇಳ್ದಾಗೆ ಪೂರಾ ನುಣ್ಣಗ್ ಮಾಡ್ಕೊಳ್ಲಿಕ್ ಹೋಗ್ಬೇಡಿ. ಒಂದೊಂದೊಂದೊಂದು ಅಲ್ಲಲ್ಲಿ ಕಡ್ಲೆಬೇಳೆ ಸಿಕ್ಕಿದ್ರೆ ಚೆನ್ನಾಗಿರತ್ತೆ. ಸೊ ಈಗ ಉಳ್ದಿರೋಂತ ಈ ಬ್ಯಾಚ್ನು ಕೂಡ ರುಬ್ಕೊಂಡ್ ಬಂದ್ಬಿಡ್ತೀನಿ. ಈಗ ಸೆಕೆಂಡ್ ಬ್ಯಾಚ್ ಕೂಡ ನೀಟಾಗಿ ಹಾಕೊಳ್ತಾ ಇದ್ದೀನಿ. ಈಗ ನೋಡಿ, ಇದಕ್ಕೆ ಹಿಂಗ್ ಹಾಕೊಳ್ತಾ ಇದ್ದೀನಿ. ಎಷ್ಟು ಬೇಕಷ್ಟು ಹಾಕೊಳ್ಳಿ, ತುಂಬಾ ಜಾಸ್ತಿನೂ ಬೇಡ. ಉಪ್ಪು ಈಗ ಆಲ್ರೆಡಿ ಇಲ್ಲಿದೆ. ಸೊ ಈಗ ಏನ್ ಮಾಡ್ತೀನಿ ಅಂದ್ರೆ ಒಂದಕ್ಕೊಂದು ನೀಟಾಗಿ ಈರುಳ್ಳಿಯಿಂದ ಆಗ್ಲಿ, ಸಬ್ಸಿಗೆ, ಕೊತ್ತಂಬರಿ ಎಲ್ಲವನ್ನು ಹಾಕಿ ನೀಟಾಗಿ ಹೊಂದಿಸ್ಕೊಳ್ಳೋಣ. ಈಗ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನೋಡ್ಕೊಂಡು ನಿಮ್ಮ ಕನ್ಸಿಸ್ಟೆನ್ಸಿಗೆ ತಕ್ಕ ಹಾಗೆ ಉಂಡೆಗಳನ್ನ ಮಾಡ್ಕೊಳ್ಳಿ. ಸೊ ಉಂಡೆಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ 1 by 1. ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮ್ಗೆ ಬೇಗನೆ ಈಸಿಯಾಗಿ ಮಾಡ್ಕೊತಾ ಹೋಗ್ಬೋದು. ನೋಡಿ, ನೀವು ಈಗಲೇ ಮಾಡ್ಬಿಡ್ತೀನಿ ಅಂದ್ರೆ ಈಗಲೇ ಮಾಡಿ ಇಟ್ಕೊಂಡ್ಬಿಡ್ಬೋದು. ಇಲ್ಲ ಅಂತಂದ್ರೆ ಇನ್ನೊಂದು ಲೇಟ್ ಆಗಿ ಮಾಡ್ತೀನಿ ಅಂದ್ರೆ ಎಷ್ಟು ಬೇಕಷ್ಟು ರೆಡಿ ಮಾಡಿ ಇಟ್ಕೊಂಡು ಇನ್ ಮಿಕ್ಕಿದ್ನ ಫ್ರಿಡ್ಜ್ ಅಲ್ಲಿ ಎತ್ತಿಟ್ಕೋಬಹುದು. ಈಗ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಂಡ್ಬಿಡೋಣ. ಓಕೆ, ಎಣ್ಣೆ ಕಾಯ್ದಿದ್ಯಾ ಟೆಸ್ಟ್ ಮಾಡ್ಕೊಳ್ಳೋಣ. ಒಂದ್ ಚಿಕ್ಕ ಉಂಡೆನ ಹಾಕೋಣ. ಹಾಕಿದ ತಕ್ಷಣ ಮೇಲ್ ಬಂತು ಅಂದ್ರೆ ಎಣ್ಣೆ ಕಾದಿದೆ ಅಂತ. ನೋಡಿ, ಈ ರೀತಿ ಒಂಚೂರು ಕೈ ತೇವ ಮಾಡ್ಕೊಳ್ಳೋಣ. ಉಂಡೆ ಇಟ್ಬಿಟ್ಟು ಜಸ್ಟ್ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ನೋಡ್ಕೊಳ್ಳಿ, ತುಂಬಾ ದಪ್ಪ ಆಯ್ತು ಅಂದ್ರೆ ಬೇಕಂದ್ರೆ ಇನ್ನೊಂದ್ ಸ್ವಲ್ಪ ತೆಳುಗೆ ತಟ್ಕೊಂಡ್ರಾಯ್ತು. ಇಲ್ಲ ಒಂದು ನ್ಯಾಪ್ಕಿನ್ ಮೇಲೋ ಪೇಪರ್ ಟವಲ್ ಮೇಲೆ ತಟ್ಕೊಂಡ್ರು ನಡೆಯುತ್ತೆ. ನೋಡಿ, ಇನ್ನೊಂದು ತೋರಿಸ್ತೀನಿ. ಈ ರೀತಿ ಇಟ್ಬಿಟ್ಟು ಜಸ್ಟ್ ಪ್ರೆಸ್ ಮಾಡ್ಕೊಳ್ಳೋಣ. ಎಲ್ಲಾನ ಜಾಸ್ತಿ ದಪ್ಪ ಇದೆ ಅಂದ್ರೆ ಆ ಜಾಗದಲ್ಲೆಲ್ಲ ಈ ರೀತಿ ಒತ್ಕೊಂಡ್ರೆ ಆಯ್ತು. ನೋಡಿ, ಒಂದ್ ಸೈಡ್ ಆಗೋ ತನಕ ಯಾವುದೇ ಕಾರಣಕ್ಕೂ ಟಚ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಮೀಡಿಯಂ ಮತ್ತೆ ಹೈ ಫ್ಲೇಮರ ನಡುವೆನೆ ಇರ್ಲಿ. ನೀವು ನೋಡ್ತಾ ಇರ್ಬೋದು, ಒಡೆಯಲ್ಲಿ ಇನ್ನೊಂದು ಏನಪ್ಪಾ ಸ್ಪೆಷಾಲಿಟಿ ಅಂದ್ರೆ, ಒಡೆ ಬೇಯಿಸಬೇಕಾದ್ರೆ ಇಷ್ಟೇ ಹಾಕ್ಬೇಕು ಅಷ್ಟೇ ಹಾಕ್ಬೇಕು ಅನ್ನೋದು ಅವಶ್ಯಕತೆ ಇಲ್ಲ. ಧಾರಾಳವಾಗಿ ಹಾಕೋಬಹುದು, ಯಾವುದೇ ರೀತಿ ತೊಂದರೆ ಇಲ್ಲ. ಕೆಳಗಡೆ ಕೂತ್ಕೊಂಡ್ರು ಕೂಡ ಅದು ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ನೋಡಿ, ಇನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಇನ್ನೊಂದು ಸ್ವಲ್ಪ ಆದಷ್ಟು ರುಚಿ ಜಾಸ್ತಿ. ಇಲ್ಲ ಇಷ್ಟೇ ಸಾಕು ಮೇಡಮ್ ಅಂದ್ರೂ ತೊಂದರೆ ಇಲ್ಲ. ಓಕೆ, ನೋಡಿ, ಇಷ್ಟ ಆಗಿದೆ. ಇಷ್ಟ ಆದ್ರೆ ಸಾಕು ನಮಗೆ. ಓಕೆ, ನೋಡ್ತಿದ್ದೀರಲ್ವಾ ಎಷ್ಟು ಚೆನ್ನಾಗಿದೆ ಅಂತ. ನೋಡ್ಲಿಕ್ಕೆ ಒಂದು ಖುಷಿ ಆಗುತ್ತೆ. ಈಗ ಎತ್ತಿ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. 2 ನಿಮಿಷ ಗ್ಯಾಪ್ ಬಿಟ್ಟು ಎಣ್ಣೆ ಕಾದ ನಂತರ ಮತ್ತೆ ಹಾಕೊಳ್ಳೋಣ. 2 ನಿಮಿಷ ಗ್ಯಾಪ್ ಬಿಡ್ಬೇಕಾಗತ್ತೆ. ಈಗ ನೋಡಿ, ಆಲ್ಮೋಸ್ಟ್ ಸೆಕೆಂಡ್ ಬ್ಯಾಚ್ ಕೂಡ ರೆಡಿ ಆಗ್ತಿದೆ. ಓಕೆ ಸ್ನೇಹಿತರೆ, ನೋಡಿದ್ರಿ ಅಲ್ವಾ ಯಾವ ರೀತಿ ತುಂಬಾ ಸಿಂಪಲ್ ಆಗಿ ಮಸಾಲೆ ವಡೆ ಮಾಡೋದು ಅಂತ. ಇವತ್ತು ನಾನು ಕೊಟ್ಟಂತ ಮಾಹಿತಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಕಾಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.